ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 32 ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ದಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಏವಂ ಈ ಪ್ರಕಾರವಾಗಿ ಬಹುವಿಧಾಹ ಅನೇಕ ವಿಧವಾದ ಯಜ್ಞಗಳು ಬ್ರಹ್ಮಣಃ ವೇದ ಮುಖ್ಯೆ ವಾಣಿಯಲ್ಲಿ ವಿತತಾಹ ವಿಸ್ತಾರವಾಗಿ ಹೇಳಲಾಗಿವೆ. ತಾನ್ ಆ ಸರ್ವಾನ್ ಎಲ್ಲವನ್ನು ಕರ್ಮಜಾನ್ ಮನಸ್ಸು ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕ ನಡೆಯುವುದು ಎಂದು ವಿದ್ದಿ ತಿಳಿ. ಏವಂ ಈ ಪ್ರಕಾರವಾಗಿ ಜ್ಞಾತ್ವ ತತ್ವದಿಂದ ತಿಳಿದು ವಿಮೋಕ್ಷಸೆ ಕರ್ಮ ಬಂಧನದಿಂದ ಸರ್ವತಾ ಮುಕ್ತನಾಗುವೆ. ಈ ಶ್ಲೋಕದ ಅರ್ಥ ಹೀಗಿದೆ. ಈ ಪ್ರಕಾರವಾಗಿ ಅನೇಕ ವಿಧವಾದ ಯಜ್ಞಗಳು ವೇದ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿವೆ. ಆ ಎಲ್ಲವನ್ನೂ ನೀನು ಮನಸ್ಸು ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕ ನಡೆಯುವುದು ಎಂದು ತಿಳಿ. ಈ ಪ್ರಕಾರವಾಗಿ ತತ್ವದಿಂದ ತಿಳಿದು ಅನುಷ್ಠಾನದ ಮೂಲಕ ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗುವೆ. ಈ ಶ್ಲೋಕದ ವಿವರಣೆ ಹೀಗಿದೆ. ಇದುವರೆಗೆ ವಿವರಿಸಿದ 12 ರೀತಿಯ ಯಜ್ಞಗಳು ಒಂದರಿಂದ ಒಂದು ಬೇರೆ ಬೇರೆಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ಅವು ಬೇರೆ ಬೇರೆ ಫಲಗಳನ್ನು ಕೊಡಬೇಕಲ್ಲವೇ? ಇಲ್ಲ. ಮಾರ್ಗಗಳು ಬೇರೆ ಬೇರೆಯಾದರೂ ಎಲ್ಲವೂ ಒಂದೇ ಫಲವನ್ನು ಕೊಡುತ್ತವೆ. ಅವೆಲ್ಲವೂ ಚಿತ್ತಶುದ್ಧಿಗಾಗಿ ಹೇಳಿರುವ ನಾನಾ ಮಾರ್ಗಗಳು ಅಷ್ಟೇ. ಎಲ್ಲ ಮಾರ್ಗಗಳು ರೋಮಿಗೆ ಎಂಬ ಹೇಳಿಕೆಯಂತೆ ಮೇಲೆ ತಿಳಿಸಿದ ಯಜ್ಞ ವಿಧಾನಗಳೆಲ್ಲವೂ ಕಟ್ಟಕಡೆಗೆ ಒಂದೇ ಗುರಿಯತ್ತ ಕೊಂಡೊಯ್ಯುತ್ತವೆ. ಇವೆಲ್ಲವೂ ವೇದದಲ್ಲಿ ಹೇಳಲ್ಪಟ್ಟಿರುವುದರಿಂದ ಇದು ಕೃಷ್ಣನ ಕಪೋಲಕಲ್ಪಿತ ವಿಷಯವಲ್ಲ. ಅವೆಲ್ಲವೂ ಕರ್ಮದಿಂದಲೇ ಜನಿಸಿದವುಗಳು ಎಂದು ಸಕಾಲದಲ್ಲಿ ಅರ್ಜುನನಿಗೆ ಕೃಷ್ಣನು ಕರ್ಮ ಮಾಡುವ ಬಗ್ಗೆ ಎಚ್ಚರವನ್ನು ನೀಡುತ್ತಾನೆ. ವೇದಗಳಲ್ಲಿ ವಿಧಿಸಿರುವ ಈ ಮಾರ್ಗಗಳನ್ನು ಸ್ವಪ್ರಯತ್ನದ ಮೂಲಕ ಮುಂದುವರಿಸಬೇಕು. ಅರ್ಜುನನು ಒಂದು ವೇಳೆ ತನ್ನ ಸಂಸ್ಕೃತಿಯ ಉದ್ಧಾರ ಬಯಸುವುದಾದರೆ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡಲೇಬೇಕೆಂದು ಇದು ತಿಳಿಸುವುದು. ಈ ಮಾರ್ಗಗಳೆಲ್ಲ ಕೇವಲ ದಾರಿಗಳಷ್ಟೇ, ಅವೇ ಕೊನೆಯಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಬಯಕೆಗಳಿಂದ ಕರ್ಮ ಜನಿಸುತ್ತದೆ. ಆದ್ದರಿಂದ ಎಲ್ಲಿಯವರೆಗೆ ಕರ್ಮ ಮಾಡುವುದುಂಟೋ ಅಲ್ಲಿಯವರೆಗೆ ಬಯಕೆಗಳಿಂದ ಬಿಡುಗಡೆಯಿಲ್ಲ. ಬಯಕೆಯಿಲ್ಲದ ಸ್ಥಿತಿಯೇ ಪರಿಪೂರ್ಣ ಸ್ಥಿತಿ. ಹೀಗೆ ನಾನಾ ರೀತಿಯ ಯಜ್ಞಗಳ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯಲು ವ್ಯಕ್ತಿಯು ಅರ್ಹನಾಗುತ್ತಾನೆ. ಹೀಗೆ ಅರಿತ ಮೇಲೆ ನೀನು ಮುಕ್ತನಾಗುವೆ. ಇಲ್ಲಿ ಅರಿವು ಎಂದಾಗ ಆಧ್ಯಾತ್ಮಿಕ ಅರಿವು, ಬೌದ್ಧಿಕ ಅರಿವಲ್ಲ ಎಂದು ತಿಳಿಯಬೇಕು. ಆತ್ಮ ಸಾಕ್ಷಾತ್ಕಾರವೇ ಆಧ್ಯಾತ್ಮಿಕ ಅರಿವು. ಈ ಸರಿಯಾದ ತಿಳುವಳಿಕೆಯನ್ನೇ ಜ್ಞಾನಯಜ್ಞ ಎಂದು ಹಿಂದೆ ಹೇಳಿರುವುದು. ಈಗ ಜ್ಞಾನಯಜ್ಞದ ಸ್ತುತಿಯನ್ನು ಮಾಡುತ್ತಾನೆ ಕೃಷ್ಣ.